ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ವೋಟು ಮಾಡಿ, ವೋಟು ಮಾಡಿ. 18 ವರ್ಷ ಆದ ಮೇಲೆ ವೋಟಿಂಗ್ ಚಾನ್ಸು ಕಳ್ಕೋಬೇಡಿ. ನಿಮ್ಮ ವೋಟು ನಿಮ್ಮ ರೈಟು ವೇಸ್ಟ್ ಮಾತ್ರ ಮಾಡ್ಕೋಬೇಡಿ. ವೋಟಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ನೋಡಿಕೊಳ್ಳಿ. ಇಲ್ದೆ ಹೋದ್ರೆ ಕಂಪ್ಲೇಂಟ್ ಮಾಡಿ ಕೂಡ್ಲೆ ಹೆಸರು ಸೇರಿಸ್ಕೊಳ್ಳಿ. ವೋಟ್ ಮಾಡಿ, ವೋಟ್ ಮಾಡಿ, ವೋಟ್ ಮಾಡಿ ಸರ್, ವೋಟ್ ಮಾಡಿ. ವೋಟ್ ಮಾಡಕ್ ಪ್ರಾಬ್ಲಮ್ ಏನು? ಗೌರ್ಮೆಂಟ್ ರಜಾ ಕೊಟ್ಟಿಲ್ವೇನು? ನೂರಾರು ಕಾರಣ ಕೊಟ್ಟು ವೋಟ್ ಯಾಕೆ ತಪ್ಪಿಸ್ಬೇಕು? ಸೀರೆ ಪಂಚೆ ಕುಕ್ಕರ್ ಲ್ಯಾಪ್ಟಾಪ್ ಇಸ್ಕೊಂಡ್ ವೋಟು ಮಾರ್ಕೋಬೇಡಿ. ಒಳ್ಳೆ ಅಭ್ಯರ್ಥಿನ ಹುಡುಕಿ ಹುಷಾರಾಗಿ ವೋಟ್ ಮಾಡಿ. ವೋಟ್ ಮಾಡಿ, ವೋಟ್ ಮಾಡಿ, ವೋಟ್ ಮಾಡಿ ಅಣ್ತಮ್ಮ, ವೋಟ್ ಮಾಡಿ. ವೋಟಿಂಗ್ ಮಾಡಕ್ ನೀವು ಹೋದಾಗ ಅಲ್ಲಿರ್ತಾರೆ ಆಫೀಸರ್ಸು. ವೋಟಿಂಗ್ ಮಾಡೋದ್ ಕನ್ಫ್ಯೂಸ್ ಆದ್ರೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಾವು ವೋಟು ಹಾಕಿದ್ರೇನೆ ಒಳ್ಳೆ ಅಭ್ಯರ್ಥಿ ಗೆಲ್ಲೋದು. 5 ವರ್ಷ ಒಳ್ಳೆ ಗೌರ್ಮೆಂಟ್ ಹೀಗೆ ತಾನೇ ಸಿಕ್ಕೋದು. ವೋಟ್ ಮಾಡಿ, ವೋಟ್ ಮಾಡಿ, ವೋಟ್ ಮಾಡಿ ತಂಗಿ, ವೋಟ್ ಮಾಡಿ. ನಮ್ಮ ಹಕ್ಕು ನಿಮ್ಮ ಹಕ್ಕು. ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಎಲ್ಲಾ ಕೆಲಸ ಕಾರ್ಯಗಳನ್ನು ಸತ್ಯ, ಶ್ರದ್ಧೆ, ನಿಷ್ಠೆ, ನಮ್ರತಾ ಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ. ಈ ಶಾಲೆಯ ನೀತಿ ನಿಯಮಗಳ ಪರಿಪಾಲನೆ ಮಾಡುತ್ತಾ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರನ್ನು ಸಹೋದರ ಸಹೋದರಿಯಂತೆ ಕಾಣುತ್ತೇನೆ. ಶಾಲೆಯ ಎಲ್ಲಾ ಚಟುವಟಿಕೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆ. ಶಿಕ್ಷಕರನ್ನು ಗುರು ಹಿರಿಯರನ್ನು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆ. ಶಾಲೆ ಮತ್ತು ತಂದೆ ತಾಯಿಗೆ ಗೌರವ ತರುವಂತೆ ಕಾರ್ಯ ಮಾಡುತ್ತೇನೆಂದು ತಾಯಿ ಸರಸ್ವತಿ ಮೇಲೆ ಪ್ರಮಾಣ ಮಾಡುತ್ತೇನೆ.